ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಕಾರ್ಮಿಕ ವರ್ಗದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾರ್ಚ್ 3ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ವಿಧಾನಸೌಧ ಚಲೋ ಅಂಗವಾಗಿ ಮಡಿಕೇರಿಯಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ವತಿಯಿಂದ ಪ್ರಚಾರ ಆಂದೋಲನ ನಡೆಯಿತು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಸಮಾವೇಶಗೊಂಡ ಸಿಐಟಿಯು ಸಂಘಟನೆಯ ಪ್ರಮುಖರು ಹಾಗೂ ಪದಾಧಿಕಾರಿಗಳು ಪ್ರಚಾರ ಆಂದೋಲನಕ್ಕೆ ಚಾಲನೆ ನೀಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧ್ಯಕ್ಷ ಪಿಆರ್ ಭರತ್, ಕೇಂದ್ರ ಸರ್ಕಾರ ರೂಪಿಸಿರುವ ಕಾರ್ಮಿಕ ವಿರೋಧಿ 4 ಸಂಹಿತೆಗಳನ್ನು ರಾಜ್ಯ ಸರ್ಕಾರ ಜಾರಿ ಮಾಡಬಾರದು, ಕಾರ್ಮಿಕರ ಪರವಾದ ಕಾನೂನುಗಳನ್ನು ಜಾರಿ ಮಾಡಬೇಕೆಂದರು. ಜಿಲ್ಲಾ ಕಾರ್ಯದರ್ಶಿ ಎಸಿ ಸಾಬು, ಖಜಾಂಚಿ ಎನ್ಡಿ ಕುಟ್ಟಪ್ಪನ್, ಸದಸ್ಯ ಸಾಜಿ ರಮೇಶ್, ಬಿಸಿಯೂಟ ನೌಕರರ ಸಂಘದ ಸರಳಿ ರಾಧಾ, ರೈತ ಸಂಘದ ನಾಯಕ ಟಿಟಿ ಉದಯಕುಮಾರ್, ಅಂಗನವಾಡಿ ನೌಕರರ ಸಂಘದ ಸರೋಜಾ, ಆಸ್ಪತ್ರೆ ನೌಕರರ ಸಂಘದ ಜಾನಕಿ, ವಿವಿಧ ಸಂಘಟನೆಯ ಪ್ರಮುಖರು ಆಂದೋಲನದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಯನ್ನು ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡುತ್ತಿದ್ದೇವೆ. ಅದೇ ರೀತಿ ಅಂಗನವಾಡಿ ಜಿಲ್ಲಾ ತಾಲೂಕು ಮಟ್ಟದ ಕೇಂದ್ರ ರಾಜ್ಯ ಸರ್ಕಾರಗಳ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಎಸಿ ಸಾಬುರವರೇ, ಕಾರ್ಪೊರೇಟ್ ಕಂಪನಿಗಳಂತಹ ಹೆಚ್ಚುಗೊಳಿಸ್ತಾ ಇರತಕ್ಕಂಥ ಕಾರ್ಮಿಕ ವರ್ಗದ ಬಗ್ಗೆ ಓಡಾಟ, ಮನೆ ಬಾಡಿಗೆ, ಬಟ್ಟೆ ದುಡಿತಾ ಇರತಕ್ಕಂತಹ ನಮ್ಮ ಬಿಸಿ ಊಟ ಹೆಣ್ಣು ಮಕ್ಕಳಿಗೆ ಅನಿರ್ದಿಷ್ಟಾವಧಿ ಅಹೋರಾತ್ರಿಯ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಏನು ಅನ್ನತಕ್ಕಂಥದನ್ನ ಈ ನಾಡಿನ ಜನತೆಯ ಮುಂದೆ, ಈ ನಾಡಿನಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಮುಂದೆ, ಈ ನಾಡಿನಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗಗಳ ಮುಂದೆ ಯಾತಕ್ಕಾಗಿ ನಾವಿವತ್ತು ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅನ್ನತಕ್ಕಂಥದನ್ನ ವಿವರಣೆಯನ್ನ ಮಾಡುವುದಕ್ಕಾಗಿ ಕರಪತ್ರಗಳ ಮುಖಾಂತರ ಜನಗಳ ಮನಸ್ಸಿಗೆ ಈ ವಿಷಯಗಳನ್ನು ಮುಟ್ಟಿಸ್ಲಿಕ್ಕಿರತಕ್ಕಂತಹ ಆ ಮುಖಾಂತರ ಈ ಚಳವಳಿಯನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ನಾಡಿನ ಜನತೆಯಲ್ಲಿ ಕೇಳಿಕೊಳ್ಳಿಕ್ಕಾಗಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಪ್ರಚಾರ ಆಂದೋಲನ ಕಾರ್ಯಕ್ರಮವನ್ನ ನಡೆಸ್ತಾ ಇರತಕ್ಕಂಥ ಭಾಗವಾಗಿ ಮಡಿಕೇರಿಯ ಕೇಂದ್ರ ಬಿಂದು ಪ್ರದೇಶದ ಒಳಗಡೆ ಈ ಜಾಥಾದ ಉದ್ಘಾಟನಾ ಕಾರ್ಯಕ್ರಮವನ್ನ ನಾವಿವತ್ತು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಕಾರ್ಮಿಕ ವರ್ಗದ ಸುಮಾರು 18 ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ನಾವಿವತ್ತು ಈ ಬೇಡಿಕೆಯ ಪಟ್ಟಿಯ ಒಳಗಡೆ ನಾವು ಇಟ್ಟಿದ್ದೀವಿ. ಕರಪತ್ರದ ಒಳಗಡೆ ನಮ್ಮ 18 ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳಿದೆ. ಜಿಲ್ಲೆಯ ಸಂಬಂಧಪಟ್ಟಿರತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ 3 ಬೇಡಿಕೆಗಳು ಕೂಡ ಇವತ್ತು ಸರ್ಕಾರದ ಮುಂದೆ ನಾವು ತಗೊಂಡು ಹೋಗ್ಲಿಕ್ಕೆ ಇದ್ದೀವಿ.